ಸೊ ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್ ಐತ್ರಿ. ಯಾಕಂತಪ್ಪ ಅಂತಂದ್ರೆ ರಾಜ ಎಲ್ಲಿ ಹಿಂದೆ ತಿರುಗಿ ನೋಡ್ತಾನಲ್ಲ ದೇವಿ ಅಲ್ಲೇ ನೆಲೆಸ್ಬಿಡ್ತಾಳ. ಚರಿತ್ರೆನ ನಿಮಗೆ ನಾ ಇವತ್ತು ಹೇಳಕ್ ಇಷ್ಟಪಡ್ತಿದ್ದೀನಿ. ಸೊ ಉತ್ತರ ಕರ್ನಾಟಕದ ಭಾಗದಾಗ ಇನ್ನ ಸಿಕ್ಕಾಪಟ್ಟೆ ಪವಿತ್ರ ಕ್ಷೇತ್ರಗಳದಾವ, ಅವನ್ನ ತೋರ್ಸಕ್ ಎಕ್ಸ್ಪ್ಲೋರ್ ಮಾಡಕ್ ನಾ ಹೊಂಟೇನೆ. ಸೊ ಆ ಒಂದು ಕನಸು ಎಲ್ಲ ಚೇಂಜ್ ಆಗತ್ತೆ. ಏನ್ ಚೇಂಜ್ ಆಗತ್ತಪ್ಪ ಅಂತಂದ್ರ ಆ ಈ ವಿಡಿಯೋದಾಗ ಒಂದು ನಿಜವಾದ ಚರಿತ್ರೆಯನ್ನ ಹೇಳಕ್ ನಾ ಹೊಂಟೇನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ. तो चलिए शुरू करते हैं. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬ್ಯಾಕ್ ಟು ಮತ್ತೊಂದು ವಿಡಿಯೋಕ್ಕೆ. ಸೊ ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್ ಐತ್ರಿ. ಯಾಕಂದ್ರೆ ಒಂದು ವಿಡಿಯೋದಾಗ ಸ್ಪೆಷಲ್ ಪರ್ಸನ್ ಅದಾರ. ಯಾರು ತೋರಿಸ್ಕೊಂಬರ್ರಿ. ಹಾಯ್ ಮದರ್ ಇಂಡಿಯಾ. ಹಾಯ್ ಮಾಡುವ ಎಲ್ರಿ. ಹಾಯ್ ಮಾಡಿಲ್ರಿ ಎಲ್ರಿಗೂ ಹಾಯ್. ವಿಡಿಯೋದಾಗ ನಮ್ಮ ಮಮ್ಮಿ ಅದಾರ. ಸೊ ನಮ್ಮ ಮಮ್ಮಿ ಏನೇನು ಹೇಳ್ತಾರ ಏನೇನಿಲ್ಲ ಎಲ್ಲ ವಿಡಿಯೋದಾಗ ತೋರಿಸ್ತೇನೆ. ಬರ್ರಿ ಸಿಗೋಣ. ವಿಡಿಯೋದಾಗ ನಮ್ಮ ಮಮ್ಮಿ ಜೊತೆ ಸ್ಪೆಷಲ್ ಪರ್ಸನ್ ನಮ್ಮ ಅಂಬಾರೇನು ಐತ್ರಿ. ಸೊ ಈ ಬೈಕಿಗೆ ಎಷ್ಟು ವರ್ಷ ಆಯ್ತಮ್ಮ? 23 ವರ್ಷ ಐತ್ರಿ. 24ನೇ ವರ್ಷ ರನ್ನಿಂಗ್ ಐತ್ರಿ ಗಾಡಿಗೆ. 24 ವರ್ಷದ ಗಾಡಿ ನೋಡ್ರಿ. ನಮ್ಮ ಪಪ್ಪ ಫಾಗ್ ಲ್ಯಾಂಪ್ ಎಲ್ಲ ಹಾಕಿಸಿ ಫುಲ್ ಮೇಂಟೈನ್ ಮಾಡ್ಬಿಟ್ರ ಗಾಡಿಗೆ. ಬರ್ರಿ ಹೋಗೋಣ ಗೈಸ್. ಹೌದ್ರಿ, ಈ ವಿಡಿಯೋದಾಗ ಒಂದು ನಿಜವಾದ ಚರಿತ್ರೆಯನ್ನ ಹೇಳಕ್ ನಾ ಹೊಂಟೇನಿ. ಸೊ ಇವಾಗ ನಾ ಅದೀನಿ ಪ್ರೆಸೆಂಟ್ ಎಲ್ಲಿಪ್ಪ ಅಂತಂದ್ರ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕುಕಟ್ನೂರ್ ಅಂತೇಳಿ ಒಂದು ಊರ್ ಐತ್ರಿ. ಸೊ ಆ ಊರೊಳಗ ಯಲ್ಲಮ್ಮವಾಡಿ ಅಂತೇಳಿ ಇವಾಗ ಪ್ರೆಸೆಂಟ್ ಅದ ಒಂದು ಗ್ರಾಮನೇ ಆಗ್ಬಿಟ್ಟೈತಿ. ಸೊ ಗ್ರಾಮ ಒಳಗ ಯಲ್ಲಮ್ಮ ದೇವಿ ಕ್ಷೇತ್ರ ಯಲ್ಲಮ್ಮ ದೇವಿಯ ದೇವಸ್ಥಾನ ಐತಿ. ಸೊ ಆ ದೇವಸ್ಥಾನವನ್ನು ನಿಮಗೂ ತೋರಿಸ್ತೀನಿ, ನಾನು ದರ್ಶನ ಮಾಡ್ಕೋತೀನಿ. ಸೊ ಎಲ್ರು ಹೋಗಿ ಬರೋಂಬರ್ರಿ. ಅದ್ರ ಸಲುವಾಗಿ ನಮ್ಮ ಮದರ್ ಇಂಡಿಯಾ ಕಾಯಿ ಅದೆಲ್ಲ ತಗೊಂಡ್ರೆ ಇವಾಗ ನಮ್ಮ ಪಯಣ ದೇವರ ದರ್ಶನಕ್ಕೆ ಬರೋಣ. ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂತ ಮತ್ತೊಂದು ಪುಣ್ಯ ಕ್ಷೇತ್ರ ಈ ಕೊಕಟ್ನೂರ್ ಯಲ್ಲಮ್ಮನ ದರ್ಶನ ಮಾಡ್ಕೊಳಕ್ ನಾವು ಹೊಂಟೇವ್ರಿ. ಇಲ್ಲಿ ಏನಪ್ಪಾ ಅಂತಂದ್ರ ನೀವು ಬರ್ಬೇಕಂದ್ರ ಬಿಜಾಪುರಿಂದ ಬರೋರು ಅಥವಾ ಬೆಳಗಾವಿಯಿಂದ ಬರೋರು, ಬಿಜಾಪುರದಿಂದ ಬರೋರು ನಿಮಗ ಐಗಿರಿ ಕ್ರಾಸ್ ಅಂತೇಳಿ ಐತೆ. ಅಲ್ಲಿಂದ ನೀವು ಗಾಡಿಗಳೇನು ಸಿಗಂಗಿಲ್ಲ, ನೀವು ಓನ್ ವೆಹಿಕಲ್ ಇಂದ ಬರ್ಬೋದು. ಬೆಳಗಾವಿಯಿಂದ ಬರೋರ ಅಥಣಿಗೆ ಬರ್ಬೇಕು. ಅಥಣಿಯಿಂದ ನಿಮಗೆ ಯಲ್ಲಮ್ಮವಾಡಿ ಅಂತೇಳಿ ಒಂದು ಬಸ್ ಇರ್ತಾವ್ರಿ. ಡೈರೆಕ್ಟ್ ಯಲ್ಲಮ್ಮವಾಡಿ ಅಂತೇಳಿ ಏನು ಊರೈತಿ ಅಲ್ಲಿ ಡೈರೆಕ್ಟ್ ಬಸ್ ಅದಾವ. ಸೊ ಬಸ್ಸಿಗೆ ನೀವು ಬರ್ಬೋದ. ಎಲ್ಲಿ ಬಂದಿನಪ್ಪ ಅಂತಂದ್ರ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕಟ್ನೂರ್ ಎಂಬ ಹಳ್ಳಿ ಐತಿ. ಆ ಹಳ್ಳಿ ಒಳಗ ಯಲ್ಲಮ್ಮವಾಡಿ ಅಂತೇಳಿ ಒಂದು ಕ್ಷೇತ್ರ ಐತಿ. ಆ ಕ್ಷೇತ್ರ ಒಳಗ ಶ್ರೀ ರೇಣುಕಾದೇವಿ ಯಲ್ಲಮ್ಮ ಅವರು ನೆಲೆಸಿರುವಂತ ಜಾಗ ಇದೆ ಯಲ್ಲಮ್ಮವಾಡಿ. ಸೊ ಈ ಸೌದತ್ತಿ ಯಲ್ಲಮ್ಮಗ ಮತ್ತೆ ಕೊಕಟ್ನೂರ್ ಯಲ್ಲಮ್ಮ ಅಂತೇಳಿ ಫೇಮಸ್ ಆಗಿದೆ. ಸೌದತ್ತಿ ಯಲ್ಲಮ್ಮನು ಬಹಳ ಫೇಮಸ್ ಐತಿ. ಸೊ ಸೌದತ್ತಿ ಯಲ್ಲಮ್ಮ ಕೊಕಟ್ನೂರ್ ಯಲ್ಲಮ್ಮಗ ಡಿಫ್ರೆನ್ಸ್ ಅಂದ್ರೆ ಕನೆಕ್ಷನ್ ಏನಪ್ಪಾ ಅಂತಂದ್ರ ಇಬ್ರು ಒಂದೇ ರೀ. ಸೌದತ್ತಿ ಯಲ್ಲಮ್ಮನೇ ಕೊಕಟ್ನೂರ್ ಯಲ್ಲಮ್ಮವಾಗಿ ಬಂದು ನೆಲೆಸಿರುವಂತ ಚರಿತ್ರೆ ಇದೆ. ಸೊ ಆ ಚರಿತ್ರೆನ ನಿಮಗೆ ನಾ ಇವತ್ತು ಹೇಳಕ್ ಇಷ್ಟಪಡ್ತಿದ್ದೀನಿ. ಸೊ ವಿಡಿಯೋ ಪೂರ ನೋಡ್ರಿ. ವಿಡಿಯೋ ಪೂರ ನೋಡಿ ಗುಡಿ ತೋರಿಸ್ತೀನಿ. ಸೊ ಗುಡಿ ಸುತ್ತಮುತ್ತ ಏನೇನೈತಿ ಇಲ್ಲಿ ಅಂಗಡಿಗಳು ಎಲ್ಲ ತೋರಿಸ್ತೀನಿ. ಸೊ ವಿಡಿಯೋದಾಗ ನೋಡ್ಕೊಂಬರೋಣ ಬರ್ರಿ. ಇವಾಗಿರೋದು ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ, ಅಂದ್ರೆ ನಮ್ಗೆಲ್ಲ ಇಂಡಿಪೆಂಡೆನ್ಸ್ ಸಿಗ್ತಾ ರಿಪಬ್ಲಿಕ್ ಐತೆ. ಸೊ ಇವಾಗಿರೋದು ಪ್ರಜಾಪ್ರಭುತ್ವಕ್ಕಿಂತ ಮುಂಚೆ ರಾಜಪ್ರಭುತ್ವ ಅಂತ ಹೇಳುತ್ತೆ, ಅಂದ್ರೆ ರಾಜರ ಆಳ್ವಿಕೆ ಐತೆ. ಸೊ ಅವಾಗ ರಾಜರ ಆಳ್ವಿಕೆಯಲ್ಲಿ ಸೌದತ್ತಿ ಯಲ್ಲಮ್ಮಗ ಒಂದು ರಾಜರ ಮನೆತನ ಪ್ರತಿ ಹುಣ್ಣಿಮೆ ದಿವಸ ನಡ್ಕೊಂಡು ಹೋಗ್ತಿರ್ತಾರಂತ್ರಿ. ಎಲ್ಲಿಂದ ಅಂದ್ರೆ ಸಾಂಗ್ಲಿ ಜಿಲ್ಲೆಯ ಜತ್ ಎಂಬ ಊರಲ್ಲಿ ಒಂದು ರಾಜರ ಮನೆತನ ಇರುತ್ತೆ. ಸೊ ಆ ರಾಜರ ಮನೆತನ ಒಳಗ ಡಪ್ಪಳೆ ಅಂತೇಳಿ ಒಂದು ರಾಜರ ಮನೆತನ ಇರುತ್ತೆ. ಡಪ್ಪಳೆ ಮಹಾರಾಜರ ಹೆಂಡತಿ ಅವ್ರ ವಯಸ್ಸಾಗುವವರೆಗೂ ಸೌದತ್ತಿ ಗ್ರಾಮಕ್ಕೆ ರೇಣುಕಾದೇವಿ ದರ್ಶನಕ್ಕೆ ಪ್ರತಿ ಹುಣ್ಣಿಮೆ ದಿವಸ ನಡ್ಕೊಂಡು ಹೋಗ್ತಿರ್ತಾರೆ. ಸೊ ನಡ್ಕೊಂಡು ಅವ್ರಿಗೆ ವಯಸ್ಸಾಗತ್ತೆ. ವಯಸ್ಸಾದ್ಮೇಲೆ ಅವ್ರ ಮಕ್ಕಳಿಗೆ ಹೇಳ್ತಾರ. ಅವ್ರು ಯಾರ ಡಪ್ಪಳೆ ಮನೆತನವ್ರ ಹೆಂಡತಿ ಅವ್ರ ಮಕ್ಕಳಿಗೆ ಹೇಳ್ತಾರ. ಸೊ ನನ್ನ ಕೈಗೆ ಇನ್ಮೇಲೆ ಆಗಂಗಿಲ್ಲ, ನೀವೇ ಹೋಗ್ರಿ, ನನ್ನ ಮಕ್ಕಳಾದ್ ನೀವು ಹೋಗ್ರಿ ಇನ್ಮೇಲೆ ಅಂತ ಹೇಳಿ ಹೇಳ್ತಾರ. ಸೊ ಅವ್ರ ಮಕ್ಕಳನ್ನ ಅವಾಗ ತಾಯಿ ಮಾತನ್ನ ಯಾರು ಮೀರ್ತಾರೆ. ಸೊ ಯಾರ ಕಡೆನೂ ಮೀರಕ್ಕಾಗಲ್ಲ. ಸೊ ಅದ್ರ ಸಂಬಂಧ ಅವ್ರ ಮಕ್ಕಳಾದ ನೆಕ್ಸ್ಟ್ ಜನರೇಷನ್ ಅವ್ರು ಪ್ರತಿ ಹುಣ್ಣಿಮೆ ದಿವಸ ಜತ್ ಗ್ರಾಮದಿಂದ ಸುಮಾರು 220-250 ಮಿನಿಮಮ್ 200 ಕಿಲೋಮೀಟರ್
ಅಂದ್ರೆ ಒಂದು 400 ಕಿಲೋಮೀಟರ್ ಮಿನಿಮಮ್ ಹೋಗೋದು ಬರೋದು ಎಲ್ಲ ಸೇರಿ 400 ಕಿಲೋಮೀಟರ್ ನಡ್ಕೊಂತ ಹೋಗ್ತಿದ್ರಂತೆ. ಚಪ್ಪಲಿ ಇಲ್ಲ ಏನಿಲ್ಲ, ಸೊ ನಡ್ಕೊಂತ ಹೋಗ್ತಿದ್ರಂತೆ. ಜತ್ತ ಗ್ರಾಮದಿಂದ ಸೌದತ್ತಿವರೆಗೂ ನಡ್ಕೊಂತ ಬಂದೆ ಅಲ್ಲೆಲ್ಲ ದೇವಿ ದರ್ಶನ ಮಾಡಿ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರಂತೆ. ಸುಮಾರು 20 ರಿಂದ 25 ವರ್ಷಗಳ ಕಾಲ ಅವರು ಸತತವಾಗಿ ಪ್ರತಿ ಹುಣ್ಣಿಮೆ ದಿವಸ ರಾಜರ ಜತ್ತ ಊರದಿಂದ ಸೌದತ್ತಿವರೆಗೂ ನಡ್ಕೋತ ಬಂದ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರಂದ್ರೆ. ಸೊ ಒಂದ್ ದಿನ ಏನಪ್ಪಾ ಆಗತ್ತಂದ್ರ ಏನಾಗತ್ತಪ್ಪ ಅಂತಂದ್ರ ಅವ್ರು ಬರ್ತಾರ, ದರ್ಶನ ಮಾಡ್ಕೋತಾರ, ಸಿಕ್ಕಾಪಟ್ಟೆ ಅವ್ರಿಗೆ ಕಾಲು ನೋವು, ಆರಾಮ್ ತಪ್ಪೋದು ಎಲ್ಲ ಆಗದಂತ. ಸೊ ಸೌದತ್ತಿ ಕಡೆ ಒಂದು ಗುಡ್ಡದಾಗ ಅವ್ರು ಗಾಳಿ ಪಕ್ಷಿಗಳ ಸದ್ದು ಎಲ್ಲ ಕೇಳಿ ಅವ್ರಿಗೆ ವಿಶ್ರಾಂತಿಸ್ಬೇಕಂತೇಳಿ ಅವತ್ತೊಂದು ರಾತ್ರಿ ವಿಶ್ರಾಂತಿ ಮಾಡ್ತಾರ ಅವ್ರ. ಸೊ ವಿಶ್ರಾಂತಿ ಮಾಡುವಾಗ ಅವ್ರ ಕನಸಿನಲ್ಲಿ ಸೌದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯವರು ಬಂದು ಅವ್ರಿಗೆ ದರ್ಶನ ಕೊಡ್ತಾರಂತ್ರಿ. ಸೊ ಆ ಒಂದು ಕನಸು ಎಲ್ಲ ಚೇಂಜ್ ಆಗತ್ತ. ಏನ್ ಚೇಂಜ್ ಆಗತ್ತಪ್ಪ ಅಂತಂದ್ರ ಆ ಕನಸೊಳಗೆ ಏನ್ ಬರ್ತಾರ ರೇಣುಕಾ ದೇವಿ ಯಲ್ಲಮ್ಮ ಅವ್ರು ಏನ್ ಬರ್ತಾರ ರಾಜರ ಕನಸೊಳಗ, ಆ ಕನಸೊಳಗೆ ಬಂದ ಅವ್ರ ಭಕ್ತಿ ಮೆಚ್ಚಿ ಅವ್ರಿಗೆ ಏನ್ ಹೇಳ್ತಾರಪ್ಪ ಅಂದ್ರ, ನಾ ಇನ್ಮೇಲೆ ನಿನ್ ಭಕ್ತಿ ಬಾಳ ಮೆಚ್ಚಿನ, ಸೊ ನೀ ಎಲ್ಲಿರ್ತಿ ನಾ ನಿನ್ನಂತಿಗೆ ಬರ್ತೀನಿ ಅಂತೇಳಿ ರೇಣುಕಾ ದೇವಿ ಯಲ್ಲಮ್ಮ ಅವ್ರು ಹೇಳ್ತಾರಂತ. ಹೇಳಿದ ಆದ್ಮೇಲೆ ಅದ್ರವ್ರ ಒಂದು ಷರತ್ ಹಾಕ್ತಾರಂತ. ನಾ ಸೌದತ್ತಿ ಅಂದ್ರ ನೀ ಎಲ್ಲಿರ್ತಿ ಅಲ್ಲಿ ಬಂದು ನೆಲೆಸ್ತೀನಿ, ಆದ್ರೆ ನೀ ಎಲ್ಲಿವರೆಗೂ ಹೋಗ್ತಿಲ್ಲ ಹಿಂದೆ ತಿರುಗಿ ನೋಡಬಾರ್ದು ಅಂತೇಳಿ ಹೇಳ್ತಾರಂತ. ನೀ ಯಾವಾಗ ಹಿಂದೆ ತಿರುಗಿ ನೋಡ್ತಿ ನಾ ಅವಾಗೆ ಅಲ್ಲೇ ನೀ ಎಲ್ಲಿ ನಿಂತು ನೋಡಿರ್ತಿ ಆ ಜಾಗದಾಗೆ ನಾ ನೆಲೆಸಿಬಿಡ್ತೀನಿ ಅಂತೇಳಿ ಯಲ್ಲಮ್ಮ ದೇವಿಯವರು ಆ ರಾಜರ ಕನಸಿನಲ್ಲಿ ಬಂದು ಹೇಳಿರ್ತಾರಂತ. ಸೊ ರಾಜರ ಫುಲ್ ಖುಷಿಯಾಗಿ ಅದೇ ರೀತಿ ಸೊ ಅಫ್ಕೋರ್ಸ್ ರೀ ಈಗ ರಾಜ ಏನೈತಿ ಹಿಂತಿರುಗಿ ನೋಡ್ಲಾರ್ದೆ ಅಫ್ಕೋರ್ಸ್ ಅವ್ರ ಊರ್ ಕಡೆ ಹೋಗ್ಲೇಬೇಕ್ರಿ. ಹೋದಾದ್ಮೇಲೆನೆ ದೇವಿಯವರು ಅಲ್ಲಿ ನೆಲೆಸ್ತಾರ. ಇಲ್ಲಪ್ಪ ಅಂತಂದ್ರ ರಾಜ ಎಲ್ಲಿ ಹಿಂದೆ ತಿರುಗಿ ನೋಡ್ತಾನಲ್ಲ ದೇವಿ ಅಲ್ಲಿ ನೆಲೆಸ್ಬಿಡ್ತಾಳ ಸರ್. ಸೊ ಬರುವಾಗ ಒಂದು ಹಳ್ಳ ಬರುತ್ತೆ. ಆ ಹಳ್ಳದಲ್ಲಿ ರಾಜ ಬಹಳ ವೇಟ್ ಮಾಡಿ ಕಂಟ್ರೋಲ್ ಮಾಡ್ಕೊಂಡು ಒಂದ್ಸರಿ ಹಿಂದೆ ತಿರುಗಿ ನೋಡ್ಬಿಡ್ತಾನ. ಸೊ ಆ ನೋಡಿದ ಜಾಗನೇ ಶ್ರೀ ಕ್ಷೇತ್ರ ಯಲ್ಲಮ್ಮವಾಡಿ ರೀ. ಈ ಜಾಗದಾಗ ಆ ದಪ್ಪಳೆ ಮನೆತನದ ರಾಜ ಏನಿರ್ತಾನಲ್ಲ ಹಿಂದೆ ತಿರುಗಿ ನೋಡಿರ್ತಾನ. ಸೊ ಹಿಂದೆ ತಿರುಗಿ ನೋಡಿದಕ್ಕ ಸೌದತ್ತಿ ಯಲ್ಲಮ್ಮನೆ ಇಲ್ಲಿ ಬಂದ ನೆಲೆಸಿರ್ತಾಳ್ರಿ. ಇದೆ ನೋಡ್ರಿ ಅದು. ಸುಮಾರು ಕ್ರಿಸ್ತ ಶಕ 1800 ಇಯರ್ದಾಗ ಈ ದೇವಾಲಯ ಸ್ಥಾಪನೆ ಆಗೈತ್ರಿ. ನಾವ್ ಒಮ್ಮೆ ಆಲ್ರೆಡಿ ದರ್ಶನ ಮುಗಿಸ್ಕೊಂಡ್ ಬಂದ್ರಿ. ಹೆಂಗ ದರ್ಶನ ಚಲೋ ಆಯ್ತ? ಬರೀ ನಾವು ದರ್ಶನ ಮಾಡ್ಕೊಂಡ್ ಬರೋಣ. ಹೌದ್ರಿ, ನಾವು ಅದೀವಿ ಇವತ್ತು ಕೊಕಟನೂರು ಯಲ್ಲಮ್ಮ. ಪಾಳೆ ಅಷ್ಟೊಂದೇನಿಲ್ಲ. ಪ್ರತಿ ಮಂಗಳವಾರ ಶುಕ್ರವಾರ ಇದೆಲ್ಲ ಫುಲ್ ತುಂಬಿರುತ್ತೆ, ಅಷ್ಟು ಕ್ಯೂ ಇರುತ್ತೆ. ನೋಡ್ಕೊಂಬಿಡ್ರಿ. ಇವರೇ ನೋಡ್ರಿ ಶ್ರೀ ಕ್ಷೇತ್ರ ರೇಣುಕಾ ದೇವಿ ಯಲ್ಲಮ್ಮ. ಕೊಕಟ್ನೂರಲ್ಲಿ ಬಂದು ನೆಲೆಸಿರುವಂತ ಕೊಕಟ್ನೂರು ಯಲ್ಲಮ್ಮ ಬಹಳ ಫೇಮಸ್ ರೀ. ಇವಾಗ ಏನಿಲ್ಲಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಗೋವಾ ಎಲ್ಲ ಕಡೆಯಿಂದ ಜನ ಇಲ್ಲಿ ತುಂಬಾ ಜನ ಅಂದ್ರೆ ಬಹಳ ಜನ ಬರ್ತಾರೆ, ಬಂದು ದೇವಿ ದರ್ಶನ ಮಾಡ್ಕೊಂತಾರ. ನೋಡ್ರಿ, ನೀವು ದರ್ಶನ ಮಾಡ್ಕೊಂಡ್ಬಿಡ್ರಿ ದೇವಿ ದರ್ಶನ. ನೋಡ್ರಿ, ದೇವಿ ಆಶೀರ್ವಾದ ಆಯ್ತ, ದೇವಿ ಆಶೀರ್ವಾದ ಆಯ್ತ್ರಿ. ಹಾ
ಇನ್ನೊಂಥರ ಖುಷಿ ಆಗತ್ತೈತ್ರಿ. ಯಾಕಪ್ಪ ಅಂತಂದ್ರೆ ದೇವಿ ಆಶೀರ್ವಾದ ನಿಮ್ಮೆ ನನ್ನ ಮುಖಾಂತರ ಆಶೀರ್ವಾದ ಆಗೈತಿ, ಖುಷಿ ಆಗತೈತಿ. ಇದೇ ಹಳ್ಳ ರೀ ಅದ ರಾಜ ಹಿಂದೆ ತಿರುಗಿ ನೋಡಿದ್ದ ಸ್ಥಳ. ಈ ಸ್ಥಳದಾಗೆ ಯಲ್ಲಮ್ಮ ದೇವಿ ನೆಲೆಸಿಬಿಡ್ತಾಳ. ಸೊ ಇದು ನೋಡ್ಕೋಬೋದು ನೀವು. ಇಲ್ಲಿ ಬೇರೆ ಬೇರೆ ಕಡೆಯಿಂದ ಎಷ್ಟೋ ಜನ ಬಂದು ಇಲ್ಲಿ ಬಂದು ತಾಯಿ ದರ್ಶನ ಮಾಡ್ಕೊಂಡ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾರ. ಹೇಳೋಣ ಚಿಕ್ಕು ಸಿಆರ್ನೇ ಲಾಕ್ಸ್ ಅಂತ ಹೇಳೋಣ. ಎಷ್ಟು ವರ್ಷ ಐತಿ ಇಲ್ಲಿ ನೀವು ಅಂಗಡಿ ಹಾಕಿ? 5 ವರ್ಷ ಆತಣ್ಣ. ಜಾತ್ರೆ ಯಾವಾಗಿರತ್ತಣ್ಣ ಇಲ್ಲಿ? ಎಷ್ಟು ರಶ್ ಇರತ್ತಣ್ಣ? ಡಿಸೆಂಬರ್ ಎಳ್ಳಮಾಸಿ. ಸೊ ನೀವು ಕೇಳ್ಬೋದು ಇಲ್ಲಿ ಎಳ್ಳಮಾಸಿ ಅಂದ್ರೆ ಯಲ್ಲಮ್ಮನ ಅಮಾವಾಸ್ಯೆ. ಯಲ್ಲಮ್ಮನ ಅಮಾವಾಸ್ಯೆ ಏನಿರತ್ತಲ್ಲ ಡಿಸೆಂಬರ್ ಅಥವಾ ಜನವರಿ ಅವಾಗ್ಲೇ ಇಲ್ಲಿ ಜಾತ್ರೆ ಇರುತ್ತೆ. ಸೊ ಫುಲ್ ಹೆವಿ ರಶ್ ಅಂದ್ರೆ ರಶ್ ಆಗತ್ರಿ. ಇದೇನ್ ನೀವು ನೋಡತ್ತಿರಲ್ಲ ಸುತ್ತಮುತ್ತ ಎಲ್ಲ ಕವರ್ ಆಗಿರುತ್ತೆ. ಏನೋ ನಿಮ್ಗ ಎಲ್ಲಿ ನಿಂದ್ರಾಗ್ನ ಜಾಗ ಬಿಸಿಲು ಅಪೋಸಿಟ್. ಸೊ ಏನೋ ಕ್ಲಿಯರ್ ಕಾಣತ್ತಿಲ್ಲ. ಇದು ಇವಾಗ ನಾನು ಹೇಳಿದ್ದು ಕೊಕಟ್ನೂರು ಯಲ್ಲಮ್ಮನ ಚರಿತ್ರೆ. ಸೊ ಇದ್ರ ಹಿಂದೆ ಸೌದತ್ತಿ ಯಲ್ಲಮ್ಮನ ನೀವು ಏನ್ ಕೇಳಿರ್ಬೋದು, ಬಹಳ ಫೇಮಸ್ ಗುಡಿ ಸೌದತ್ತಿ ಯಲ್ಲಮ್ಮ ಅಂತೇಳಿ. ಸೊ ಆ ಸೌದತ್ತಿ ಯಲ್ಲಮ್ಮನ ಗುಡಿ ಹಿಂದಿನ ಒಂದು ಚರಿತ್ರೆ ಐತಿ. ಅದನ್ನು ನಾ ಸೌದತ್ತಿ ಹೋದಾಗ ಆ ಲಾಗ್ ಒಳಗೆ ಆ ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಪ್ರೆಸೆಂಟ್ ಹೇಳಿದ್ದೆ ಸೌದತ್ತಿ ಯಲ್ಲಮ್ಮನೇ ರೇಣುಕಾ ಯಲ್ಲಮ್ಮ. ಇಲ್ಲಿ ಸೌದತ್ತಿ ಯಲ್ಲಮ್ಮನೇ ಕೊಕಟ್ನೂರು ಯಲ್ಲಮ್ಮವಾಗಿ ಬಂದು ನೆಲೆಸಿರುವಂತ ಜಾಗದ ಬಗ್ಗೆ ನಾ ಇವತ್ತು ನಿಮ್ಗೆ ಹೇಳಿನಿ. ಇದೇ ಜಾಗ ರೀ ಅದು. ಪ್ರತಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಯಲ್ಲಮ್ಮ ಅಮಾವಾಸ್ಯೆ ತಿಳಿದಿರುತ್ತೆ. ಸೊ ಯಲ್ಲಮ್ಮ ಅಂದ್ರೆ ಎಲ್ಲರ ಅಮ್ಮ. ಇಲ್ಲಿ ಬಂದು ನೆಲೆಸಿರುವಂತ ಜಾಗ ಇದೆ, ನೋಡ್ಬೋದು. ಸೌದತ್ತಿ ಯಲ್ಲಮ್ಮಂದು ಒಂದು ಕಥೆ ಐತ್ರಿ. ಸೊ ಅದನ್ನು ನಿಮಗೆ ಹೇಳ್ತೀನಿ, ಅಲ್ಲಿ ಹೋಗ್ತೀನಿ. ನವಶಕ್ತಿ ವೈಭವ ನೀವು ನೋಡಿರ್ಬೋದು. 9 ಜನ ನವಶಕ್ತಿ ದೇವಿಯರು ಅದಾರ. ಅದನ್ನು ನಮ್ಮ ಕರ್ನಾಟಕ ಒಳಗೆ ನೆಲೆಸ್ಯಾರ್ರಿ 9 ಜನ ದೇವಿ. ಸೊ ಆ ದೇವಿ ಒಳಗೂ ಒಬ್ರು ಸೌದತ್ತಿ ಯಲ್ಲಮ್ಮ ಒಬ್ರ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನೀವು ಯಾರ್ಯಾರು ನೋಡಿದ್ರಲ್ಲ ಖುಷಿ ಆಗಿತ್ತಂದ್ರೆ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ. ಇಡೀ ಖಾನ್ದಾನ್ದಾಗ ಮಾಸ್ಟರ್ ಪ್ಲೇಸ್ ಒಬ್ಬನೇ ರೀ. ಹೌದಲ್ಮ? ಈ ತಾಯಿ ದರ್ಶನ ಮಾಡ್ಕೊಳಕ ಈ ನಮ್ಮ ತಾಯಿ ಜೊತೆ ಬಂದೇನಿ. ನೋಡಿದ್ರಲ್ಲ ಸ್ನೇಹಿತರೆ. ಸೊ ವಿಡಿಯೋ ಮುಗಿಸ್ಕೊಂಡು ಮನೆಗೆ ಬಂದೆ. ವಿಡಿಯೋ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಸೊ ಗೈಸ್, ನನ್ನ ಚಾನಲ್ಗೆ ಯಾರ್ಯಾರು ಹೊಸದಾಗಿ ಅದೀರಿ, ಯಾರ್ಯಾರನ್ನ ಹೊಸದಾಗಿ ವಿಡಿಯೋಸ್ ನೋಡಕತ್ತೀರಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಎಲ್ರಿಗೂ ಶೇರ್ ಮಾಡ್ರಿ. ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಇನ್ನು ಸಿಕ್ಕಾಪಟ್ಟೆ ಪವಿತ್ರ ಕ್ಷೇತ್ರಗಳದಾವ. ಅವನ್ನ ತೋರ್ಸಕ್ಕೆ ಎಕ್ಸ್ಪ್ಲೋರ್ ಮಾಡಕ್ಕೆ ನಾ ಹೊಂಟೀನಿ. ಸೊ ಎಲ್ರಿಗೂ ತೋರಿಸ್ತೀನಿ, ನೀವು ನೋಡ್ರಿ, ಬೇರೆದವ್ರಿಗೂ ಶೇರ್ ಮಾಡ್ರಿ. ವಿಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಎಸ್, ಇದೇ ಇವತ್ತಿನ ವಿಶೇಷ. ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನ ಕೊಕಟ್ನೂರು ಯಲ್ಲಮ್ಮ ದೇವಿ ಗುಡಿ ದರ್ಶನ ಮಾಡ್ಕೊಂಡ್ ಬಂದಿವ್ರಿ. ಸೊ ಇದಕ್ಕಿಂತ ಹಳೆ ದೇವಸ್ಥಾನ ಸೌದತ್ತಿ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನ. ಸೊ ಆ ದೇವಸ್ಥಾನಕ್ಕೆ ಹೋಗೋಣ, ಆ ದೇವಸ್ಥಾನಕ್ಕೂ ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಅದರ ಹಿಂದಿನ ಚರಿತ್ರೆನ ಆ ವಿಡಿಯೋದಾಗ ಹೇಳ್ತೇನೆ ರೀ. ಆ ವಿಡಿಯೋ ಸ್ವಲ್ಪ ಮುಂದೆ ವೇಟ್ ಮಾಡ್ರಿ. ಅಲ್ಲಿ ಹೋಗಿ ಅಲ್ಲಿನ ವಿಡಿಯೋ ಮಾಡ್ತೀನಿ, ಅದನ್ನು ಹೇಳ್ತೀನಿ. ಅಲ್ಲಿ ಏನು ಚರಿತ್ರೆ ಐತೆ ಅಂತೇಳಿ ಅದನ್ನು ಹೇಳ್ತೀನಿ. ನೆಕ್ಸ್ಟ್ ಲಾಗ್ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸತ್ತೇನ್ರಿ. ಟೇಕ್ ಕೇರ್, ಬಾಯ್ ಬಾಯ್, ಎಲ್ರಿಗೂ ನಮಸ್ಕಾರ.